ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಟಿಕೆಟ್ ಟು ಫೈನಲ್ ಟಾಸ್ಕ್ಗಳನ್ನು ಬಿಗ್ ಬಾಸ್ ಅವರು ಕೊಡ್ತಾನೆ ಇದ್ದಾರೆ. ದಿನಕ್ಕೆ 2 ರಿಂದ 3 ಟಾಸ್ಕ್ಗಳನ್ನು ಕೊಡ್ತಾರೆ. ಆ 3 ಟಾಸ್ಕ್ಗಳು ಕೂಡ ಫಿಸಿಕಲ್ ಟಾಸ್ಕ್ಗಳಾಗಿರ್ತವೆ. ನಿಮಗೆಲ್ರಿಗೂ ಕೂಡ ಗೊತ್ತು. ಎಲ್ರಿಗೂ ಒಂದು ಹೆಲ್ಮೆಟ್ ಹಾಗೂ ಕೈಗೆ ಮತ್ತು ಕಾಲಿಗೆ ಬೇಕಿರುವಂತಹ ಸೇಫ್ಟಿ ಗಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫಿಸಿಕಲ್ ಗೇಮಿಗೆ ರಜತ್ ಅವ್ರನ್ನ ಉಸ್ತುವಾರಿಯಾಗಿ ವಹಿಸಿದ್ದಾರೆ. ರಜತ್ನ ಉಸ್ತುವಾರಿಯಾಗಿ ಮಾಡಿರೋದು ಎಷ್ಟರ ಮಟ್ಟಿಗೆ ಈಗ ರಿಸಲ್ಟ್ಗಳನ್ನು ಘೋಷಣೆ ಮಾಡೋದ್ರಲ್ಲಿ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೀವೇ ನೋಡಬೇಕು. ಯಾಕಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಒಮ್ಮತದ ಅಥವಾ ಸಂಪೂರ್ಣ ನ್ಯಾಯಯುತವಾದಂತಹ ಒಂದು ರಿಸಲ್ಟ್ ಕೂಡ ರಜತರ ಉಸ್ತುವಾರಿಯಲ್ಲಿ ಬರಲೇ ಇಲ್ಲ. ಯಾಕಂತ ಹೇಳಿದರೆ ಉಸ್ತುವಾರಿಯಲ್ಲಿ ಎಲ್ಲದನ್ನು ಕೂಡ ಯಾವುದೋ ಒಂದು ಗೊಂದಲದಿಂದ ಮತ್ತು ಯಾರದೋ ಒಂದು ಪರವಾಗಿ ಕೊಡ್ತಿರುವಂತಹ ಉಸ್ತುವಾರಿ ಕಣ್ಣ ಮುಂದೆನೇ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ರಜತ್ ಅವರು ಆಟದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಮುಂದುವರಲಿಲ್ಲ. ಬಟ್ ಬೇರೆಯವರ ಉಸ್ತುವಾರಿ ಬಗ್ಗೆ ಅತಿ ಹೆಚ್ಚಾಗಿ ಮಾತಾಡ್ತಿದ್ದಂತಹ ರಜತ್ ಅವರು ಉಸ್ತುವಾರಿ ಅಂದರೆ ಏನು ಅಂತಲೇ ಅವರಿಗೆ ತಿಳುವಳಿಕೆ ಇಲ್ಲ. ಉಸ್ತುವಾರಿಗೆ 10 ಕಣ್ಣಿಲ್ಲ 20 ಕಣ್ಣಿಲ್ಲ ಅನ್ನೋ ಒಂದು ಮಾತನಾಡ್ತಾರೆ. ಕಣ್ಣಿಲ್ಲ ಅಂದ್ರೂ ಉಸ್ತುವಾರಿಯ ಒಂದು ಆಯ್ಕೆ ಏನಿದೆ ಅಥವಾ ಫಲಿತಾಂಶ ಏನಿದೆ ಅವರೇ ಘೋಷಣೆಯನ್ನು ಮಾಡಬೇಕು. ಬಟ್ ಇಲ್ಲಿ ಈ ಥರ ಆಗ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆಟದಲ್ಲಿ ಯಾರಾದರೂ ಒಬ್ಬರು ಜೋರಾಗಿ ಮಾತನಾಡಿಬಿಟ್ರೆ ಅವ್ರ ಹತ್ರ ಬಂದು ನಿಂತ್ಕೊಬಿಡ್ತಾರೆ. ಆಟವನ್ನು ನೋಡ್ತಾ ಇರಲ್ಲ. ಅಲ್ಲಿ ಆಟ ಮೋಸವಾಗಿ ಬಿದ್ದು ಬಿಡುತ್ತೆ. ಬಟ್ ಯಾರು ಏನು ಮಾತಾಡ್ತಾರೆ ಅವ್ರ ಹತ್ರನೇ ಹೋಗ್ಬಿಟ್ಟು ದೊಡ್ಡದಾಗಿ ಮಾತಾಡ್ಕೊಂಡು ನಿಂತ್ಕೋತಾರೆ. ಬಟ್ ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ಆಪೋಸಿಟ್ ಟೀಮ್ ಅವರಿಗೆ ಹೇಳ್ತಾರೆ, ನೀವು ನೋಡಿದ್ರಾ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಹಾಗೆ ಕೇಳೋದಾದರೆ ಇವನಿಗೆ ಉಸ್ತುವಾರಿ ಅಂತ ಏನಕ್ಕೆ ನಿಲ್ಲಿಸಿದ್ದಾರೆ? ಒಂದು ಉಸ್ತುವಾರಿನೂ ಕೂಡ ನೆಟ್ಟಿಗೆ ಮಾಡಿದೆ. ಆಟದಲ್ಲಿ ಫಲಿತಾಂಶವನ್ನು ಯಾರೋ ಗೆಲ್ಲಬೇಕಾಗಿರೋದನ್ನು ಯಾರೋ ಗೆಲ್ತಾ ಇದ್ದಾರೆ. ಹಾಗೆ ವಾದವನ್ನು ಯಾರೋ ಹತ್ರನೂ ಹೋಗಿ ಮಾಡ್ತಿದ್ದಾರೆ. ಅದು ದೊಡ್ಡ ಒಂದು ತಪ್ಪು ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಟಾಸ್ಕ್ನಲ್ಲಿ ಬಾಲನ್ನು ಕೈಯಿಂದ ಎಳ್ಕೊಂಡ್ರು ಅಂತ ಹೇಳಿ ಚೈತ್ರ ಅವರು ಹೇಳಿದ ಕೂಡಲೇ ಚೈತ್ರ ಅವ್ರಿಗೆ ಬಳಿ ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಧನರಾಜ್ ಹತ್ರ ಹೋಗಿ ಸಲಿಗೆ ಕೇಳ್ತಾರೆ, ಧನರಾಜ್ ನೀವು ಹೇಳಿ ನಾನು ಅದನ್ನು ಒಪ್ಕೋತೀನಿ ಅಂತ ಹೇಳಿ. ಸೊ ಧನರಾಜ್ ಒಪ್ಕೊಳ್ಳೋದಾದರೆ ರಜತ್ನ ನಾವು ಉಸ್ತುವಾರಿ ಮಾಡಿದ್ದು ಏಕೆ ಅನ್ನೋದು ದೊಡ್ಡ ಒಂದು ಕನ್ಫ್ಯೂಷನ್ ಆಗಿದೆ. ಸೊ ಆಟದಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಆಟವನ್ನು ಸೋಲೋ ಟೈಮ್ನಲ್ಲಿ ಬೇರೆಯವರ ಮೇಲೆ ಬ್ಲೇಮ್ ಮಾಡ್ತಿರೋದು, ಫಿಸಿಕಲ್ ಆಗಿ ಅಟ್ಯಾಕ್ ಆಯಿತು ನಮ್ಮ ಮೇಲೆ ಅಂತ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಬಿಗ್ ಬಾಸ್ ಕೊಟ್ಟಿರೋದೇ ಫಿಸಿಕಲ್ ಗೇಮ್. ಅಲ್ಲಿ ಮೈ ಕೈಗೆ ಟಚ್ ಆಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಬಟ್ ಆಟದಲ್ಲಿ ಸೋಲನ್ನು ಕಂಡಿರುವಂಥವ್ರು, ಜೊತೆಗೆ ಈ ವಾರದ ನಾಮಿನೇಷನ್ಗೆ ಆಯ್ಕೆಯಾಗಿರುವಂತಹ ಭವ್ಯ ತ್ರಿವಿಕ್ರಮ್ ಇಬ್ಬರೂ ಕೂಡ ಆಟದಿಂದ ಹಿಂದೆ ಸರಿದು ಸೋಲು ಟೈಮಲ್ಲಿ ನಮಗೆ ಫಿಸಿಕಲ್ ಅಟ್ಯಾಕ್ ಆಯಿತು ಅಂತ ಹೇಳ್ತಿರೋದು ದೊಡ್ಡ ಒಂದು ನಾಟಕ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಅವರು ಫಿಸಿಕಲ್ ಗೇಮ್ನ ಆಡದೇ ಇರೋದು ಅದೆಷ್ಟು ಮಟ್ಟಿಗೆ ಸರಿನೋ ನೀವೇ ಕಮೆಂಟ್ ಮಾಡಿ ತಿಳಿಸಿ.